ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಮಾತನಾಡುವ ಮೊದಲು 3 ಪ್ರಶ್ನೆಗಳು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನ. ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ನೋಡ್ರಿ, ಈಗ ಓದಿಕೊಂಡಂಥ ಈ ವಾಕ್ಯ ಭಾಗವನ್ನು ಯೇಸು ಸ್ವಾಮಿಯವರು ಪರ್ವತ ಪ್ರಸಂಗದಲ್ಲಿ ಹೇಳಿದಂಥ ಮಾತು. ಏನು ಹೇಳ್ತಾ ಇದ್ದಾರೆ? ನಿಮ್ಮ ಮಾತು ಹೌದಂದರೆ ಹೌದಂತಿರಲಿ, ಇಲ್ಲಂದರೆ ಇಲ್ಲಂತಿರಲಿ, ಆದರೆ ಅದಕ್ಕಿಂತ ಹೆಚ್ಚಿನದು ಬಂದದ್ದು ಸೈತಾನನಿಂದ ಬಂದದ್ದು. ಅಂದರೆ ನಮ್ಮ ಮಾತುಗಳು ಯಾವಾಗಲೂ ಅದು ಸುಳ್ಳಿನ ಮಾತುಗಳಾಗಿರಬಾರದು, ಕಪಟದ ಮಾತುಗಳಾಗಿರಬಾರದು. ನಮ್ಮ ಮಾತು ಅದು ನೇರವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಸ್ತೋತ್ರ. ಮಾತುಗಳ ಜೀವಿತದಲ್ಲಿ ನಾವು ಬಹಳ ಜಾಗ್ರತೆ ಉಳ್ಳವರಾಗಿರಬೇಕು. ನೋಡ್ರಿ, ಒಂದು ಸಾರಿ ನೀವು ಮಾತನಾಡಿದ ಮಾತು ವಾಪಸ್ ಬರೋದೇ ಇಲ್ಲ ರೀ. ಒಂದು ಉದಾಹರಣೆ ನಿಮ್ಮೊಂದಿಗೆ ಹಂಚಿಕೊಳ್ತಾನೆ. ಒಬ್ಬ ಸಹೋದರಿ ತಮ್ಮ ಸಭೆಯ ಬೋಧಕರ ಬಗ್ಗೆ ತಪ್ಪಾಗಿ ಸುದ್ದಿ ಹರಡಿದಳು. ನಂತರ ಅದು ವಂದತಿ ಆ ಥರ ಇಲ್ಲ ಪಾಸ್ಟ್ರ್ ಅಂತೇಳಿ ಅವಳಿಗೆ ಗೊತ್ತಾಗಿ ಬಹಳ ವಿಷಾದ ಪಟ್ಟಳು. ಅಯ್ಯೋ, ಈ ಥರ ಹೇಳಬಾರ್ದಾಗಿತ್ತು, ಪಾಸ್ಟ್ರ್ ಬಗ್ಗೆ ಇವ್ರ ಹತ್ರ ಹೋಗ್ಬಿಟ್ಟು ಏನೇನೋ ಹೇಳ್ಬಿಟ್ನಲ್ಲ ಅಂತೇಳಿ ಪಾಸ್ಟ್ರ್ ಹತ್ರನೇ ಬಂದ್ಬಿಟ್ಟು, ಪಾಸ್ಟ್ರೇ, ನಿಮ್ಮ ಬಗ್ಗೆ ನಾನು ಕೇಳಿಸ್ಕೊಂಡಿದ್ದೆ, ಆದರೆ ನನಗೆ ಸರಿಯಾಗಿ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸ್ರಿ. ಆಗ ಪಾಸ್ಟ್ರ್ ಅವರು ಹೇಳಿದರು, ಅಮ್ಮ, ನಾನು ನಿನ್ನ ಕ್ಷಮಿಸ್ತೇನೆ, ಆದರೆ ಒಂದು ವಿಷಯ ತಮಗೆ ನಾನು ಮಾಡಬೇಕು, ಹೇಳಬೇಕು ಅಂತ ಹೇಳಿದಾಗ, ಹೇಳಿ ಪಾಸ್ಟರ್. ನೋಡ್ರಿ, ನೀವು ಕ್ಷಮಾಪಣೆ ಕೇಳಿದ್ದೀರಾ, ನಾನು ಕ್ಷಮಿಸಿದ್ದೇನೆ, ಆದರೆ ನೀವು ಮಾತನಾಡಿದ ಮಾತುಗಳು ಹಿಂದಕ್ಕೆ ಬರುವುದಿಲ್ಲ. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಪಿಲ್ಲೋ, ಆ ಪಿಲ್ಲೋ ಇಲ್ಲಿ ಇದ್ದಂಥ ಹತ್ತಿಯನ್ನು ತಗೊಂಡ್ರು. ಹತ್ತಿಯನ್ನೆಲ್ಲ ಆ ಸಹೋದರಿಗೆ ಕೊಟ್ಟು, ಇದನ್ನು ಗಾಳಿಯಲ್ಲಿ ತೂರಿ ಬಿಡ್ರಿ. ಅವರು ಅದನ್ನು ತಗೊಂಡು ಗಾಳಿಯಲ್ಲಿ ತೂರಿ ಬಿಟ್ಟ ಮೇಲೆ ಹೇಳಿದ್ರು, ಸಹೋದರಿ, ಈಗ ಅವುಗಳನ್ನು ತಿರುಗಿ ವಾಪಸ್ ತೆಗೆದುಕೊಂಡು ಬನ್ನಿರಿ. ಸಹೋದರಿ ನಕ್ಕಿ ಹೇಳಿದ್ಲು, ಪಾಸ್ಟರ್, ಅದು ಗಾಳಿಗೆ ಹಾರಿ ಹೋಗಿದೆ, ಹುಡುಕಿದ್ರೂ ಸಿಕ್ಕೋದಿಲ್ಲ, ಅದು ಬಹಳ ಕಷ್ಟ. ಆಗ ಸಭಾಪಾಲಕರು ಹೇಳಿದಂತೆ, ನೋಡಮ್ಮ, ನಿನ್ನ ಮಾತು ಹಾಗೆ, ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ನೀನು ಮಾತನಾಡಿದ್ದೀಯಾ, ಅದು ವಾಪಸ್ ತರಲಿಕ್ಕಾಗೋದಿಲ್ಲ. ಈ ಹತ್ತಿ ಗಾಳಿಗೆ ಹೇಗೆ ಹಾರಿ ಹೋಗಿದೆಯೋ ಹಾಗೆ ನೀನು ಹೇಳಿದ ಮಾತು ಆಲ್ರೆಡಿ ಹೊರಟು ಬಿಟ್ಟಿದೆ. ಇನ್ನು ಮುಂದೆ ಆದರೂ ಜಾಗರೂಕರಾಗಿರು. ಪ್ರೀತಿಯುಳ್ಳ ದೇವಜನರೇ, ನಾವು ಮಾತನಾಡುವ ಮಾತುಗಳು ಯಾವಾಗಲೂ ಜಾಗ್ರತೆ ಉಳ್ಳವರಾಗಿರಬೇಕು. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 12:36 ಹೇಳುತ್ತೆ, ಮನುಷ್ಯರು ಆಡಿದ ಪ್ರತಿಯೊಂದು ವ್ಯರ್ಥ ಮಾತಿಗೂ ನ್ಯಾಯ ದಿನದಲ್ಲಿ ಅಥವಾ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಲೆಕ್ಕ ಕೊಡಬೇಕಂತೆ. ನಮ್ಮ ಮಾತುಗಳು ಆಶೀರ್ವಾದವಾಗಬಹುದು, ಇಲ್ಲವಂದರೆ ಬೇರೆಯವರನ್ನ ಗಾಯಗೊಳಿಸಬಹುದು. ನಮ್ಮ ಮಾತುಗಳು ಸಂಬಂಧವನ್ನು ಕಟ್ಟಬಹುದು, ಸಂಬಂಧವನ್ನು ಮುರಿಯಬಹುದು. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಅವರು ಸತ್ಯವನ್ನೇ ಮಾತನಾಡಿದರು, ಕರುಣೆಯುಳ್ಳ ಮಾತುಗಳನ್ನು ಮಾತನಾಡಿದರು, ಜೀವವುಳ್ಳ ಮಾತುಗಳನ್ನು ಮಾತನಾಡಿದರು. ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ಭಕ್ತಿಯನ್ನು ವೃದ್ಧಿ ಮಾಡುವ ಮಾತನ್ನೇ ಆಡ್ರಿ. ಕೇವಲ ದೂಷಣೆಯ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಮಾತನಾಡಲೇಬಾರ್ದ್ರಿ. ಮಾತನಾಡುವ ಮುಂಚೆ ಈ 3 ಪ್ರಶ್ನೆಗಳನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ರಿ. ನಾನು ಮಾತನಾಡುವ ಮಾತು ಇದು ಸತ್ಯವಾಗಿದೆಯಾ, ಇದು ಉಪಯುಕ್ತವಾಗಿದೆಯಾ, ಇದು ಪ್ರಯೋಜನವಾಗಿದೆಯಾ, ಇದು ಒಬ್ಬ ವ್ಯಕ್ತಿಯನ್ನು ಕಟ್ಟುತ್ತಾ ಕೆಡುತ್ತಾ? ಈ ಪ್ರಶ್ನೆಯನ್ನು ಕೇಳಿಕೊಂಡು ನಿಮ್ಮ ಮಾತುಗಳು ಹೌದಾದರೆ ಹೌದಿರಲಿ, ಇಲ್ಲಂದರೆ ಇಲ್ಲ ಅಂತ ಇಲ್ಲರಿ. ಹೆಚ್ಚಿನದು ಮಾತಾಡಿದ್ರೆ ಅದು ಸೈತಾನನಿಂದ ಬಂದದ್ದೆಂಬುದಾಗಿ ದೇವರ ವಚನ ಹೇಳ್ತದೆ. ಪ್ರೀತಿಯುಳ್ಳ ದೇವಜನರೇ, ಹತ್ತಿಯಂತೆ ಹಾರುವ ಮಾತುಗಳನ್ನೆಲ್ಲ, ಹೃದಯದಲ್ಲಿ ಕಟ್ಟುವ ಮಾತುಗಳನ್ನು
ಮಾತನಾಡೋಣ. ನಮ್ಮ ಮಾತು ಅನೇಕರಿಗೆ ಆಶೀರ್ವಾದವಾಗಿರಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮ ಮಾತುಗಳ ಕುರಿತಾಗಿ ಜಾಗ್ರತೆ ಉಳ್ಳವರಾಗಿರುವಂತೆ ನಮಗೆ ಸಹಾಯ ಮಾಡ್ರಪ್ಪ. ಅನೇಕ ಸಾರಿ ಸ್ವಾಮಿ, ನಮ್ಮ ಜೀವಿತದಲ್ಲಿ ಸ್ವಾಮಿ ಕರ್ತನೇ, ನಾವು ಅಪ್ಪ ಕೆಲವು ವಿಷಯಗಳು ಅದು ಗೊತ್ತು ಸ್ವಾಮಿ, ಅದು ಇಲ್ಲದ ಮಾತೆಂಬುದಾಗಿ, ಆದರೂ ನಾವು ಅವುಗಳನ್ನು ಬೇರೆಯವರೊಟ್ಟಿಗೆ ಹಂಚಿಕೊಳ್ಳುವಾಗ ಇದ್ದ ಹಾಗೆಯೇ ಹಂಚಿಕೊಳ್ಳುವುದುಂಟಪ್ಪ. ನಮ್ಮನ್ನು ಕ್ಷಮಿಸ್ರಿ ದೇವರೇ. ನಮ್ಮ ಮಾತುಗಳು ಹೌದಾದರೆ ಹೌದಾಗಿರಲಿ, ಅಲ್ಲವಾದರೆ ಅಲ್ಲವಾಗಿರಲಿ. ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಯಾರಿಗಾದರೂ ಪ್ರಾರ್ಥನೆಯ ಅವಸರ ಇರೋದಾದರೆ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ರಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಮಾತುಗಳನ್ನು ನಾವು ಬಹಳ ಜಾಗರೂಕತೆಯಿಂದ ಮಾತಾಡೋಣ. ಕಟ್ಟುವ ಮಾತುಗಳನ್ನು ಮಾತಾಡೋಣ. ನಾಶನದ ಮಾತು ಬೇಡ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಸೇವೆ ನಿಮಗೆ ಆಶೀರ್ವಾದವಾಗಿರೋದಾದರೆ ಈ ವಾಕ್ಯ ಭಾಗಗಳನ್ನು ಇತರರೊಟ್ಟಿಗೆ ಶೇರ್ ಮಾಡಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸಿದರೆ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಈ ಸೇವೆಗಾಗಿ ಬಿತ್ತರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವರು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.